ಇವತ್ತು ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಜೋರಾಗಿದೆ. ಅದರಲ್ಲೂ ಕೂಡ ದೆಹಲಿಯಲ್ಲಿ ಒಂದು ರೀತಿಯ ಸಂಭ್ರಮ ಇದ್ದರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ರೀತಿಯ ಸಂಭ್ರಮ ಇರುವಂಥದ್ದು. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯದ ಶಕ್ತಿಸೌಧ ವಿಧಾನಸೌಧ ತ್ರಿವರ್ಣ ಬಣ್ಣದಿಂದ ಕಂಗೊಳಿಸಿದೆ. ನಿನ್ನೆ ರಾತ್ರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಲೈಟಿಂಗ್ಸ್ನಿಂದ ವಿಧಾನಸೌಧಕ್ಕೆ ದೀಪಾಲಂಕಾರವನ್ನು ಮಾಡಲಾಗಿತ್ತು. ತ್ರಿವರ್ಣ ಬಣ್ಣದಿಂದ ಕೂಡಿದಂತಹ ವಿಧಾನಸೌಧವನ್ನು ನೋಡಿ ಸಾವಿರಾರು ಜನ ಸಂತಸಪಟ್ಟಿದ್ದಾರೆ. ಮತ್ತೆ ನಾಳೆ 2 ದಿನಗಳ ಕಾಲ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ವಿಧಾನಸೌಧ ತ್ರಿವರ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ತಾವು ಗಮನಿಸಬಹುದಾಗಿದೆ, ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ವಿಧಾನಸೌಧ ಕಂಗೊಳಿಸ್ತಾ ಇರುವಂಥದ್ದು. 2 ದಿನಗಳ ಕಾಲ ಇದೇ ರೀತಿಯಾದಂಥ ಲೈಟಿಂಗ್ಸು ವಿಧಾನಸೌಧಕ್ಕೆ ಅಳವಡಿಸಿರುವಂಥದ್ದು. ಅಂದರೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಈ ರೀತಿಯ ರಾಷ್ಟ್ರೀಯ ಹಬ್ಬಗಳು ಇರುವಂಥ ಸಂದರ್ಭದಲ್ಲಿ ವಿಧಾನಸೌಧವನ್ನು ತ್ರಿವರ್ಣ ಧ್ವಜ ಅಂದರೆ ತ್ರಿವರ್ಣ ಬಣ್ಣಗಳಿಂದ ಕೂಡಿರುವಂಥ ಲೈಟಿಂಗನ್ನು ವಿಧಾನಸೌಧಕ್ಕೆ ಬಿಟ್ಟು ಈ ರೀತಿಯಾಗಿ ಸೆಲೆಬ್ರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಈಗಾಗಲೇ ಈ ಒಂದು ತ್ರಿವರ್ಣ ಬಣ್ಣಗಳಿಂದ ವಿಧಾನಸೌಧ ಕಂಗೊಳಿಸ್ತಾ ಇರುವಂಥದ್ದು. ಜನ ಕೂಡ ಹೋಗುವಂತಹ ಜನ ನಿಂತು ನೋಡುವಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಯಾಕೆಂತಂದರೆ ರಸ್ತೆ ಬದಿ ಗಾಡಿಗಳನ್ನು ನಿಲ್ಲಿಸಿ ವಿಧಾನಸೌಧವನ್ನು ನೋಡ್ತಾ ಇರುವಂಥದ್ದು ನಿಜಕ್ಕೂ ಎಷ್ಟು ಸಂತೋಷ ಆಗುತ್ತೆ ಎನ್ನುವಂಥದ್ದು. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಲೈಟಿಂಗ್ಸ್ಗಳಿಂದಾಗಿ ವಿಧಾನಸೌಧ ಸಂಪೂರ್ಣವಾಗಿ ಕಂಗೊಳಿಸ್ತಾ ಇದೆ. ಕೇಸರಿ, ಹಸಿರು, ಬಿಳಿ ಬಣ್ಣಗಳಿಂದ ಈ ಒಂದು ವಿಧಾನಸೌಧ ಕಂಗೊಳಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.